ಮುಂದೊಮ್ಮೆ ಗುಜರಾತ್ನಲ್ಲಿ ಔರಂಗಜೇಬನು ಹಿಂದೆ ಸರಿಯಬೇಕಾದ ಸಂದರ್ಭ ಬಂದಿತು. ಯುದ್ಧದಿಂದಾಗಿ ಅಲ್ಲ, ಬದಲಿಗೆ ಹಿಂದೂ ಮತ್ತು ಜೈನ ವ್ಯಾಪಾರಿಗಳ ಒಗ್ಗಟ್ಟಿನಿಂದ. 1658ರಲ್ಲಿ ಔರಂಗಜೇಬನು ಮೊಘಲ್ ಸಾಮ್ರಾಜ್ಯದ ಸಿಂಹಾಸನವನ್ನು ಏರಿದ. 1659ರ ಹೊತ್ತಿಗೆ ಅವನ ಕಠಿಣ ಧಾರ್ಮಿಕ ನೀತಿಗಳ ಪರಿಣಾಮವು ಇಡೀ ಸಾಮ್ರಾಜ್ಯದಾದ್ಯಂತ ಹರಡಲು ಪ್ರಾರಂಭವಾಯಿತು. ಹಿಂದೂಗಳ ಹತ್ಯಾಕಾಂಡ, ದೇವಾಲಯಗಳ ಧ್ವಂಸ, ಬಲವಂತದ ಮತಾಂತರ ಮತ್ತು ಹಿಂದೂ ವ್ಯಾಪಾರಿಗಳ ಮೇಲೆ ಭಾರೀ ತೆರಿಗೆಗಳು ಇವೆಲ್ಲವೂ ಜನರ ಜೀವನವನ್ನ ಕಷ್ಟಕರವಾಗಿಸಿತು. ಆ ಸಮಯದಲ್ಲಿ ಸೂರತ್ ಭಾರತದ ಸಮುದ್ರ ವ್ಯಾಪಾರದ ಅತಿ ದೊಡ್ಡ ಕೇಂದ್ರವಾಗಿತ್ತು. ಅದರ ಹೆಚ್ಚಿನ ವ್ಯಾಪಾರಿಗಳು ಹಿಂದೂ ಮತ್ತು ಜೈನ ಸಮುದಾಯಕ್ಕೆ ಸೇರಿದವರಾಗಿದ್ದರು. ಔರಂಗಜೇಬನು ಈ ವ್ಯಾಪಾರಿಗಳ ಮೇಲೆ 5% ತೆರಿಗೆಯನ್ನ ವಿಧಿಸಿದ್ದ. ಆದರೆ ಮುಸ್ಲಿಂ ವ್ಯಾಪಾರಿಗಳಿಗೆ ಗಣನೀಯ ತೆರಿಗೆ ರಿಯಾಯಿತಿಗಳನ್ನು ನೀಡಲಾಗಿತ್ತು. ಶೀಘ್ರದಲ್ಲೇ ಔರಂಗಜೇಬನು ಬಲವಂತದ ಧಾರ್ಮಿಕ ಮತಾಂತರದ ಪದ್ಧತಿಯನ್ನ ಹೇರಿದ ಮತ್ತು ಖಾಜಿಗಳು ಮತ್ತು ಮೌಲ್ವಿಗಳಿಗೆ ಮುಕ್ತ ಹಸ್ತವನ್ನ ನೀಡಿದ. ಈ ಅವಧಿಯಲ್ಲಿ ಸೂರತ್ನ ಖಾಜಿ ನೂರುದ್ದೀನ್ ಮತಾಂಧರೊಂದಿಗೆ ಸೇರಿ 2 ಹಿಂದೂ ವ್ಯಾಪಾರಿಗಳು ಮತ್ತು ಒಬ್ಬ ಜೈನ ವ್ಯಾಪಾರಿಯನ್ನ ಬಲವಂತವಾಗಿ ಇಸ್ಲಾಂಗೆ ಮತಾಂತರಿಸಿದ. ಅವಮಾನ ಎಷ್ಟು ಆಳವಾಗಿತ್ತೆಂದರೆ ಮತಾಂತರಗೊಂಡ 3 ವ್ಯಾಪಾರಿಗಳಲ್ಲಿ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರು. ಆಗ ಅನ್ಯಾಯಕ್ಕೆ ಮಣಿಯದಿರಲು ವ್ಯಾಪಾರಿ ಸಮುದಾಯವು ದೃಢ ಸಂಕಲ್ಪ ಮಾಡಿತು. ಸೂರತ್ನ ಮಹಾಜನ ಸಭೆಯು ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡಿತು. ಆ ಸಮಯದಲ್ಲಿ ವಿಶ್ವದ ಅತ್ಯಂತ ಶ್ರೀಮಂತ ಜೈನ ವ್ಯಾಪಾರಿಯಾಗಿದ್ದ ವೀರ್ಜಿ ವೋರಾ ಅವರ ಬೆಂಬಲದೊಂದಿಗೆ ಹಿಂದೂ ವ್ಯಾಪಾರಿ ಭೀಮ್ಜಿ ಪರೇಖ್ ಈ ಚಳುವಳಿಯ ನೇತೃತ್ವ ವಹಿಸಿಕೊಂಡರು. ನಂತರ ಜುಲೈ 9, 1669ರಂದು ಧಾರ್ಮಿಕ ಕಿರುಕುಳ ಕೊನೆಗೊಳ್ಳುವವರೆಗೆ ಯಾವುದೇ ವ್ಯಾಪಾರ ನಡೆಯುವುದಿಲ್ಲ ಅಂತ ಅವರು ಘೋಷಿಸಿದರು. ಸ್ವಲ್ಪ ಸಮಯದಲ್ಲೇ ಸೂರತ್ ಸ್ಥಗಿತಗೊಂಡಿತು. ಜವಳಿ ಮಾರುಕಟ್ಟೆಗಳು ಮುಚ್ಚಲ್ಪಟ್ಟವು, ಧಾನ್ಯ ಮಾರುಕಟ್ಟೆಗಳು ಮೌನವಾದವು ಮತ್ತು ವ್ಯಾಪಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿತು. ಅದು ಶಸ್ತ್ರಾಸ್ತ್ರಗಳಿಲ್ಲದೆ ಹೋರಾಡಿದ ಪ್ರಬಲ ಆರ್ಥಿಕ ದಂಗೆಯಾಗಿತ್ತು. ಆದರೆ ಬಲವಂತದ ಮತಾಂತರಗಳು ಇನ್ನೂ ನಿಲ್ಲದಿದ್ದಾಗ ಸುಮಾರು 8,000 ವ್ಯಾಪಾರಿ ಕುಟುಂಬಗಳು 1669ರ ನವೆಂಬರ್ 23ರಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡವು ಮತ್ತು ತಮ್ಮ ಕುಟುಂಬಗಳೊಂದಿಗೆ ಸೂರತ್ತನ್ನು ತೊರೆದು ಭರೂಚ್ಗೆ ಸ್ಥಳಾಂತರಗೊಂಡವು. ಕೆಲವೇ ದಿನಗಳಲ್ಲಿ ಆದಾಯ ಸಂಗ್ರಹ ನಿಂತು ಆಹಾರ ಬಿಕ್ಕಟ್ಟು ಕೂಡ ತಲೆದೋರಲು ಪ್ರಾರಂಭಿಸಿದ ಕಾರಣ ಪರಿಣಾಮಗಳನ್ನು ನಿರ್ಲಕ್ಷಿಸುವುದು ಅಸಾಧ್ಯವಾಯಿತು. ಒಂದೇ ಒಂದು ಖಡ್ಗವನ್ನು ಹೊರಗೆಳೆಯದೆ ವ್ಯಾಪಾರಿಗಳು ಮೊಘಲ್ ಸಾಮ್ರಾಜ್ಯದ ಅತಿ ದೊಡ್ಡ ಶಕ್ತಿಯ ಮೂಲವಾದ ಅದರ ಆರ್ಥಿಕತೆಯ ಮೇಲೆ ನೇರವಾಗಿ ದಾಳಿ ಮಾಡಿದ್ದರು. ಕೊನೆಯಲ್ಲಿ ಔರಂಗಜೇಬನು ಮಣಿಯಲೇಬೇಕಾಯಿತು. ಅವನು ಆ 8,000 ವ್ಯಾಪಾರಿ ಕುಟುಂಬಗಳನ್ನು ಹಿಂತಿರುಗಲು ಆಹ್ವಾನಿಸಿದ ಮತ್ತು ಭವಿಷ್ಯದಲ್ಲಿ ಅವರು ಧಾರ್ಮಿಕ ಕಿರುಕುಳಕ್ಕೆ ಒಳಗಾಗುವುದಿಲ್ಲ ಅಂತ ಅವರಿಗೆ ಭರವಸೆ ನೀಡಿದ. ಡಿಸೆಂಬರ್ 1669ರ ಅಂತ್ಯದಿಂದ ವ್ಯಾಪಾರಿಗಳು ಹಿಂತಿರುಗಲು ಪ್ರಾರಂಭಿಸಿದರು ಮತ್ತು ಸೂರತ್ನಲ್ಲಿ ವ್ಯಾಪಾರ ಕ್ರಮೇಣ ಪುನರುಜ್ಜೀವನಗೊಂಡಿತು. ಇದು ಕೇವಲ ಮುಷ್ಕರವಾಗಿರಲಿಲ್ಲ. ಭಾರತೀಯ ಇತಿಹಾಸದಲ್ಲಿ ಹಿಂದೂ ಮತ್ತು ಜೈನ ವ್ಯಾಪಾರಿಗಳ ಐಕ್ಯತೆ, ಸಂಘಟನೆ, ಧೈರ್ಯ ಮತ್ತು ಸ್ವಾಭಿಮಾನವು ಔರಂಗಜೇಬನಂತಹ ಪ್ರಬಲ ಆಡಳಿತಗಾರನನ್ನು ಯುದ್ಧ ಅಥವಾ ರಕ್ತಪಾತವಿಲ್ಲದೆ ತನ್ನ ನೀತಿಗಳನ್ನು ಬದಲಾಯಿಸಲು ಒತ್ತಾಯಿಸಿದ ಅಪರೂಪದ ಅಧ್ಯಾಯವಾಗಿತ್ತು. ಸಮಾಜವು ಒಗ್ಗಟ್ಟಿನಿಂದ ನಿಂತಾಗ ಅತ್ಯಂತ ಬಲಿಷ್ಠ ಶಕ್ತಿಗಳು ಸಹ ಮಣಿಯುವಂತೆ ಮಾಡಬಹುದು ಎಂಬುದಕ್ಕೆ ಇದುವೇ ಸಾಕ್ಷಿ.